ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪಕ್ಷ ಗಟ್ಟಿಯಾಗಿದೆ, ಹೈಕಮಾಂಡ್ ಗಟ್ಟಿಯಾಗಿದೆ. ಏನೇ ತೀರ್ಮಾನ ಇದ್ರೂ ಕೂಡ ಹೈಕಮಾಂಡ್ ನಿರ್ಣಯವಷ್ಟೇ, ಅವರ ತೀರ್ಮಾನದ ಮುಂದೆ ಯಾರು ಕೂಡ ಮಾತನಾಡುವಂತ ಇಲ್ಲ. ನಮ್ಮ ಪಕ್ಷ ಏನ್ ಹೇಳುತ್ತೆ ಅದನ್ನ ಕೇಳೋ ಶಿಸ್ತಿನ ಸಿಪಾಯಿ ನಾನು ಅಂತ ಹೇಳಿ ಕೊಪ್ಪಳ ಜಿಲ್ಲೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ನೀಡಿದ್ದಾರೆ. ವೈಯಕ್ತಿಕ ಅಭಿಪ್ರಾಯ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮಂತ್ರಿಯಾಗಿ ನಿಮ್ಮ ಕೆಲಸ ಮಾಡಿ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಆ ಸೂಚನೆಯನ್ನ ಪಾಲಿಸುವಂತ ಶಿಸ್ತಿನ ಸಿಪಾಯಿ ನಾನು. ಹೈಕಮಾಂಡ್ ನಮಗೆ ಸ್ಪಷ್ಟವಾಗಿ ಹೇಳಿದೆ, ಮಂತ್ರಿಯಾಗಿ ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳಿ ಅದನ್ನ ನಾನು ಪಾಲಿಸ್ತಾ ಇದ್ದೇನೆ. ಬದಲಾವಣೆ ಮತ್ತೊಂದು ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕೆ ಬರೋದಿಲ್ಲ. ನಾನೊಬ್ಬ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಶಿಸ್ತಿನ ಸಿಪಾಯಿ. ಮುಖ್ಯಮಂತ್ರಿ ಬದಲಾವಣೆ ಸಮಯ ಬಂದ್ರೆ ವೋಟ್ ಹಾಕಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತಹ ಈ ಹೇಳಿಕೆಗೆ ಅವರು ನಮ್ಮ ಹಿರಿಯ ನಾಯಕರು, ನಾನು ಅವರ ಬಗ್ಗೆ ಮಾತನಾಡೋದಿಲ್ಲ, ಯಾಕೆ ಅಹಿಂದ ಸಮಾವೇಶ ಮಾಡಬಾರ್ದು ಅಂತ ಹೇಳಿ ಎಲ್ಲ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಎಲ್ಲರ ಪರ ನಿಂತಿದ್ದೇವೆ, ನಮ್ಮ ಪಕ್ಷದ ನಾಯಕರ ಬಗ್ಗೆ ಅಷ್ಟು ದೊಡ್ಡವನು ನಾನಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪಕ್ಷ ಗಟ್ಟಿ ಐತಿ, ನಮ್ಮ ಪಕ್ಷದೊಳಗ ಹೈಕಮಾಂಡ್ ಗಟ್ಟಿ ಐತಿ. ಹೈಕಮಾಂಡ್ ಅವ್ರು ನಿರ್ಧಾರ ತಗೊಂತಾರ. ಹೈಕಮಾಂಡ್ ಅವ್ರು ನಮಗೆ ಬಹಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನನಗೆ ಮಂತ್ರಿಗಳಿಗೆ, ಮಂತ್ರಿಯಾಗಿ ನಿಮ್ಮ ಕೆಲಸ ನೀವು ಮಾಡಿ, ಸರ್ಕಾರದ ನಿರ್ಧಾರ ನಿಲುವುಗಳನ್ನು ತಗೊಳೋದು ಮಾಡೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ನಿಮ್ಮ ಕೆಲಸ ನೀವು ಮಾಡಿ ಅಂತ ನನಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಬದಲಾವಣೆ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾನು ಮಾತಾಡೋಂಥ ಅವಶ್ಯಕತೆ ಇದೆ. ಸರ್ಕಾರದ ಒಬ್ಬ ಮಂತ್ರಿಯಾಗಿ ಹೇಳಕತ್ತೀನಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಆದೇಶ ಮಾಡೈತೆ ಏನಂತ, ನಿನ್ನ ಕೆಲಸ ನೀನು ಮಾಡು ಅಂತ. ನನ್ನ ಕೆಲಸ ವೈಯಕ್ತಿಕ ಅಭಿಪ್ರಾಯ ಹೇಳಕ್ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಡೆಯುತ್ತೆ. ನಮ್ಮ ಪಕ್ಷ ಗಟ್ಟಿ ಐತಿ, ನಮ್ಮ ಪಕ್ಷದೊಳಗ ಹೈಕಮಾಂಡ್ ಗಟ್ಟಿ ಐತಿ.